ದೇಶನೇ ಇವತ್ತು ಬಿಜೆಪಿ ಓಟ್ ಹಾಕ್ಬಿಟ್ಟು ಸಂಕಷ್ಟದಲ್ಲಿದೆ. ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ. ಬಡವರಿಗೋಸ್ಕರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಸಿಎಂ ಮಾಡ್ತೀವಿ ಅಂದಾಗೂ ಬಿಟ್ಟು ಹೋಗ್ದಿರಾ. ಇವತ್ತು ಇಂಡಿಯಾ ದೇಶದಲ್ಲಿ ನಂಬರ್ 1 ಮೋದಿಗೆ ಚಾಲೆಂಜ್ ಆಗಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಡಿ ಕೆ ಶಿವಕುಮಾರ್. ಚಾಲೆಂಜ್ ಆಗಿ ಇವತ್ತು ನಾವ್ ಹೇಳ್ತೀವಿ, ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಸ್ವಾಮಿ ಇರ್ಬೋದು, ಪ್ರತಿಯೊಬ್ರು ಯಾರೇ ಆಗಿರ್ಲಿ ಅವರು ಕೊಲಾಟ್ರಲ್ ಸಪೋರ್ಟ್ ತಗೊಂಡು ಇವತ್ತು ಸಿಎಂ ಆಗಿರ್ಬೋದು, MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಇವ್ರೇನು ಇದ್ರ ಯಾವ ಗಾಡ್ ಫಾದರ್ ಇಲ್ಲ, ಏನು ಇಲ್ಲ. ಇವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾವ ಕುಮಾರಸ್ವಾಮಿಗೂ ಇಲ್ಲ, ಯಾವ ನಿಖಿಲ್ಗೂ ಇಲ್ಲ, ಯಾರಿಗೂ ಇಲ್ಲ. ಡಿ ಕೆ ಸುರೇಶ್ ಅಂದ್ರೆ ಅವರು ಕೆಂಪೇಗೌಡರ ಮಗ ಅಲ್ಲ, ಇಡೀ ನಮ್ಮ ಕನಕಪುರದ ಮನೆ ಮಗ. ಅವರು ಮಾಡಿರುವಂತ ಸರ್ವೆ ಎಲೆಕ್ಷನ್ ಮುಂಚೆನೆ ನಾನು ಇಷ್ಟು ಸೀಟು ನಾವು ತಗೊಂಡೇ ತಗೋತೀವಿ ಅಂತ ಹೇಳಿಕೆ ಕೊಟ್ಟು ಅಷ್ಟು ಸೀಟು ತಗೊಂಡಿರುವಂತ ಕರ್ನಾಟಕ ಇಡೀ ಇಂಡಿಯಾದಲ್ಲೇ ಏಕೈಕ ನಾಯಕ ಅಂದ್ರೆ ಡಿ ಕೆ ಶಿವಕುಮಾರ್. ಕನಕಪುರ ಚಿತ್ರಣನೇ ಬದಲಾಗೋಯ್ತು ಅವ್ರು ಬಂದ್ಮೇಲೆ. ಬರೀ ಕನಕಪುರಕ್ಕಲ್ಲ, ಡಿ ಕೆ ಶಿವಕುಮಾರ್ ಇಂಟರ್ನ್ಯಾಷನಲ್ ಫಿಗರ್. ಸರ್, ನಮ್ಮ ಆಯ್ಸು ಅವ್ರಿಗೆ ಕೊಟ್ಬಿಡ್ತೀವಿ, ಯಾಕೆ ಸಾವಿರಾರು ಜನಕ್ಕೆ ಅವರು ಅನ್ನ ಹಾಕ್ತಾರೆ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಅವರ ಸಾಕಷ್ಟು ಹಿತೈಷಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ನಿಮ್ಮ ಹೆಸರು? ಮುಕುಂದ್ರಾವ್ ಅಂತ. ಏನ್ ಮಾಡ್ತೀರಿ? ನಾನು ಬೇಸಿಕಲಿ ಕಾಂಟ್ರಾಕ್ಟರ್, ಪ್ರೈವೇಟ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್. ನಾವು ಮೂಲತಃ ಕನಕಪುರದಲ್ಲೇ ನಾವಿರೋದು. ಊರಿನ ಮಗ ಈಗ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಬಹಳ ಸಂತೋಷ. ಉಗಾದಿ ಹಬ್ಬ ಮಾಡ್ತಾ ಇದೀವಿ. ಆದ್ರೂನು ಸರ್, ಯುಗಾದಿ ಹಬ್ಬ ವರ್ಷದಡಿಕೆ ಮಾಡೋದಲ್ಲ, ಮನೆ ಮನೇಲೆ ಮಾಡ್ಕೊಳ್ಳಿ. ನೀವು ನಿಮ್ಮ ಸಂತೋಷನ ಹೊರಗಡೆ ಬಿಡಬೇಡಿ, ಕೆಲಸ ಮಾಡಿ ತೋರ್ಸ್ಬೇಕು. ನಾವು ನೀವು ಸಂಭ್ರಮ ಹೊರಗಡೆ ಜನಗಳಿಗೆ ತೋರ್ಸ್ಬೇಡಿ, ನಾವು ಕೆಲ್ಸಗಾರರು ಅಂತ ತೋರ್ಸಿ. ಸುಮ್ನೆ ಡಂಬಾಚಾರಿಕೆ ಎಲ್ಲ. ಈಗ ನಮ್ಮ ದೇಶನೇ ಇವತ್ತು ಬಿಜೆಪಿ ಓಟ್ ಹಾಕ್ಬಿಟ್ಟು ಸಂಕಷ್ಟದಲ್ಲಿದೆ. ಡೀಸೆಲ್, ಪೆಟ್ರೋಲು ಬೆಲೆ ಇವೆಲ್ಲ ಜಾಸ್ತಿ ಇದೆ. ನಾವೆಲ್ಲ ಸಾವಿರಾರು ಬಸ್ ಮಾಡ್ಕೊಂಡು ಬಹಳ ಗ್ರ್ಯಾಂಡ್ ಆಗಿ ನಮ್ಮ ಒಂದು ಇದನ್ನ ತೋರ್ಸ್ಕೊಳ್ಳೋದು ಒಳ್ಳೇದಲ್ಲ. ದೇಶನು ನೋಡ್ಬೇಕು. ಆಮೇಲೆ ನಾವು ಜನ ಮೆಚ್ಚುಗೆ ಮಾಡೋದಲ್ಲ, ಇದು ಕೆಲಸ ಮಾಡಿ ತೋರಿಸ್ಬೇಕು ಅಂತ ಮೊದ್ಲಿಂದನೂ ಅಷ್ಟೇನೆ. ಶಿವಕುಮಾರ್ ಸಾಹೇಬ್ರು ಅವ್ರಿಗೆ ಯಾವುದೇ ರೀತಿ ಕೊಲಾಟ್ರಲ್ ಸಪೋರ್ಟ್ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ, ಗಾಡ್ ಫಾದರ್ ಇಲ್ಲ. ಒಂದು ರೈತನ ಮಗನಿಂದ ಹಿಡಿದು ಪಾರ್ಟಿ ಕಟ್ಟಿ ಒಂದೇ ಪಾರ್ಟಿಲಿ ಇದ್ದು ನಿಷ್ಠೆಯಿಂದ ಕೆಲಸ ಮಾಡಿ ಪಾರ್ಟಿಲಿ ಒಂದು ನಿಷ್ಠಾವಂತ ಕಾರ್ಯಕರ್ತ ಅಂತ ಹೆಸರು ತಗೊಂಡು ಇವತ್ತು ಕಾಂಗ್ರೆಸ್ ಮುಳುಗೋಯ್ತಾ ಇದೆ ಅಂತ ಒಂದು ಪರಿಸ್ಥಿತಿ ಬಂದಿದ್ದಾಗ ನಾನು ನನ್ನ ಪಾರ್ಟಿನ ಕಟ್ಟಿ ಬೆಳೆಸ್ತೀನಿ, ನನ್ನ ಪಾರ್ಟಿನ ನಾನು ಬಿಡಲ್ಲ ಅಂತ ಹೇಳಿ ಯಾರ್ಯಾರೋ ಸಾವಿರಾರು ಜನ ಒಳ್ಳೊಳ್ಳೆ ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಅವ್ರಿಗೆ ಸಿಎಂ ಮಾಡ್ತೀವಿ ಅಂತ ಕರೆದಾಗುನು ಅವರು ತನ್ನ ಪಾರ್ಟಿ ತಾಯಿ ತರ ನೋಡ್ಕೊಂಡು ನನ್ನ ತಾಯಿ ಬಿಟ್ಟು ಬರಲ್ಲ, ನನ್ನ ತಾಯಿ ಪಾರ್ಟಿ ಬಿಟ್ಟು ಬರಲ್ಲ, ನಾನು ನನ್ನ ಏನೇ ಆದ್ರೂ ನಾನು ಉಸಿರಿರೋ ತನಕ ನನ್ನ ಕಾಂಗ್ರೆಸ್ ಪಾರ್ಟಿನೇ ನಾನು ಅಂತ ಹೇಳಿ ಇವತ್ತು ಅವರು ಶಕ್ತಿ ಏನು ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಓಡಾಡಿ ಇವತ್ತು 134, 135 ಸೀಟು ಇಡೀ ಇಂಡಿಯಾದಲ್ಲಿ. ನಾನು ನನ್ನ ವಯಸ್ಸಿಗೆ ಸುಮಾರು ಜನ ಲೀಡರ್ಗಳು ನೋಡಿದ್ದೀನಿ. ಅವರು ಮಾಡಿರುವಂತ ಸರ್ವೆ ಎಲೆಕ್ಷನ್ ಮುಂಚೆನೆ ನಾನು ಇಷ್ಟು ಸೀಟು ನಾವು ತಗೊಂಡೇ ತಗೋತೀವಿ ಅಂತ ಹೇಳಿಕೆ ಕೊಟ್ಟು ಅಷ್ಟು ಸೀಟು ತಗೊಂಡಿರುವಂತ ಕರ್ನಾಟಕ ಇಡೀ ಇಂಡಿಯಾದಲ್ಲೇ ಏಕೈಕ ನಾಯಕ ಅಂದ್ರೆ ಡಿ ಕೆ ಶಿವಕುಮಾರ್. ಅದರಿಂದ ಹೆಂಗ್ ತಿಳ್ಕೊಬಹುದು ಅಂತಂದ್ರೆ ಅವರ ಒಂದು ಚಾತುರ್ಯ, ಚಾಣಾಕ್ಷತೆ, ಜನಗಳ ಮಧ್ಯದಲ್ಲಿ ಅವ್ರ ರಾಜಕೀಯ ಒಂದು ಅನುಭವ ಮಾಡಿ ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಸಿಎಂ ಮಾಡ್ತೀವಿ ಅಂದಾಗೂ ಬಿಟ್ಟು ಹೋಗ್ದಿರಾ. ಇವತ್ತು ಇಂಡಿಯಾ ದೇಶದಲ್ಲಿ ನಂಬರ್ 1 ಮೋದಿಗೆ ಚಾಲೆಂಜ್ ಆಗಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಡಿ ಕೆ ಶಿವಕುಮಾರ್. ಯಾರೇನೇ ಅವ್ರಿಗೆ ತೊಂದರೆ ಕೊಟ್ರು, ಇಡಿ ಕೊಟ್ರು, COD ಕೊಟ್ರು, ಲೋಕಾಯುಕ್ತರು ಕೊಟ್ರು, ಯಾರೇನು ಮಾಡಕ್ಕಾಗ್ಲಿಲ್ಲ. ಎಲ್ಲಾ ಒಂದು ಇದ್ರ ಸಂಸ್ಥೆಯಿಂದಾನು ಕ್ಲೀನ್ ಚೀಟ್ ತಗೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲಿ ಇವತ್ತು ಏಕೈಕ ವ್ಯಕ್ತಿ ಮೋದಿಗೆ ಫೈಟ್ ಕೊಡ್ತಾವ್ರೆ ಅಂದ್ರೆ ಡಿ ಕೆ ಶಿವಕುಮಾರ್. ಕನಕಪುರನು ಅಷ್ಟೇ, ಕನಕಪುರ ಚಿತ್ರಣನೇ ಬದಲಾಗೋಯ್ತು ಅವ್ರು ಬಂದ್ಮೇಲೆ. ಆಮೇಲೆ ಈ JDS ನವರು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ, ಒಂದು ತೂಕ ಇರ್ಬೇಕು, ಅದು ಇರ್ಬೇಕು, ಇದಿರ್ಬೇಕು ಅಂತ. ಅವರೆಲ್ಲ ಒಂದು ಅವ್ರ ಚಾಲೆಂಜ್ ಆಗಿ ಇವತ್ತು ನಾವ್ ಹೇಳ್ತೀವಿ, ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಸ್ವಾಮಿ ಇರ್ಬೋದು, ಪ್ರತಿಯೊಬ್ರು ಯಾರೇ ಆಗಿರ್ಲಿ ಅವರು ಕೊಲಾಟ್ರಲ್ ಸಪೋರ್ಟ್ ತಗೊಂಡು ಇವತ್ತು ಸಿಎಂ ಆಗಿರ್ಬೋದು, MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಇವ್ರು ಏನು ಇಲ್ದ್ರ ಯಾವ ಗಾಡ್ ಫಾದರ್ ಇಲ್ಲ, ಏನು ಇಲ್ಲ. ಇವರು ತಳಮಟ್ಟದಿಂದ ಒಬ್ಬ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿಂದನು ಇವರು ಕಾಂಗ್ರೆಸ್ ಅಲ್ಲೇ ಇದ್ದು ಕಾಂಗ್ರೆಸ್ ಅಲ್ಲೇ ಸಂಘಟನೆ ಮಾಡಿ ಫಸ್ಟ್ ಕನಕಪುರ ಪಂಚಾಯತಿ, ಕನಕಪುರ, ಆಮೇಲೆ ಡಿಸ್ಟಿಕ್, ಹೀಗೆ ಎಲ್ಲ ಕವರ್ ಮಾಡ್ಕೊಂಡು ಎಲ್ಲಾ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಕೊಂಡು ಇವತ್ತು ಇಂಟರ್ನ್ಯಾಷನಲ್ ಫಿಗರ್. ಬರೀ ಕನಕಪುರಕ್ಕಲ್ಲ, ಡಿ ಕೆ ಶಿವಕುಮಾರ್ ಇಂಟರ್ನ್ಯಾಷನಲ್ ಫಿಗರ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿ ಕೆ ಶಿವಕುಮಾರ್ ಯಾರು ಅನ್ನೋದು ಗೊತ್ತಾಯ್ತದೆ. ಆ ಮಟ್ಟದಲ್ಲಿ ಇವ್ರು ಬೆಳೆದಿದ್ದಾರೆ. ಇವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾವ ಕುಮಾರಸ್ವಾಮಿಗೂ ಇಲ್ಲ, ಯಾವ ನಿಖಿಲ್ಗೂ ಇಲ್ಲ, ಯಾರಿಗೂ ಇಲ್ಲ. ಇವ್ರ ಲೆವೆಲ್ ಬಗ್ಗೆ ಯಾರು ಮಾತಾಡಬಾರ್ದು. ಈಗ ನೀವು ಕುಮಾರಸ್ವಾಮಿ ಅವ್ರ ಹೆಸರು ತಗೊಂಡ್ರಿ, JDS ಹೆಸರು ತಗೊಂಡ್ರಿ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಒಕ್ಕಲಿಗರ ಸರ್ವೋಚ್ಚ ನಾಯಕ ಯಾರು? ಜನನೇ ತೀರ್ಮಾನ ಮಾಡ್ತಾರೆ. ಇವತ್ತು ಕುಮಾರಸ್ವಾಮಿ ಬರೀ ಕರ್ನಾಟಕ ಇವತ್ತು ಅವ್ರಿಗೆ ಏನ್ ಕೊಟ್ಟವ್ರೆ, ಸೆಂಟ್ರಲ್ ಅಲ್ಲಿ ಕೊಟ್ಟವ್ರೆ.
ಅವ್ರು ರಾಜಕಾರಣ ಮಾಡ್ತಿರೋದು ಯಾವ ಸ್ಟೇಟ್ ಅಲ್ಲಿ ಬಂದ್ ಕರ್ನಾಟಕದಲ್ಲಿ ಕನಕಪುರದಲ್ಲಿ ಕುತ್ಕೊಂಡು ರಾಜಕಾರಣ ಮಾಡ್ತಾವ್ರೆ. ಡಿ ಕೆ ಶಿವಕುಮಾರ್ ಒಬ್ಬ ರಾಜ್ಯಸಭಾ ಮೆಂಬರ್ ಅಲ್ಲಿ ಒಂದು ಎಲೆಕ್ಷನ್ ಅಲ್ಲಿ ಇಡೀ ಇಂಡಿಯಾದಲ್ಲೇನೆ ಇವಾಗ ಸೆಂಟ್ರಲ್ ಅಲ್ಲಿ ಏನು ಪ್ರಧಾನಿಗಳು ಏನು ಮಾಡಕ್ಕಾಗದೆ ಸಂಕಷ್ಟ ಪಾರ್ಟಿ ಸಂಕಷ್ಟದಲ್ಲಿ ಇದ್ದಾಗ ಕರೆಯೋದು ಡಿ ಕೆ ಶಿವಕುಮಾರ್ ಕರೀರಿ ಅಂತಾರೆ. ಟ್ರಬಲ್ ಶೂಟರ್. ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲ ಒಂದು ಕಾನ್ಫರೆನ್ಸ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಹೋಗಿ ಮನುಷ್ಯ ನಿಂತ್ಕೊಂಡು ಎಲ್ಲಾರ ಜೊತೆಲೂ ಮಾತಾಡಿ ಕತೆ ಆಡಿ ಇವತ್ತು ಎಲ್ಲಾ ವಿಚಾರ ತಿಳ್ಕೊಂಡವ್ರೆ ಅಂದ್ರೆ ಡಿ ಕೆ ಶಿವಕುಮಾರ್. ಎಲ್ಲ ತಿಳ್ಕೊಳ್ಳಿ, ಇವತ್ತೇನಿಲ್ಲ, ಮೀಡಿಯಾ ಬಹಳ ಚೆನ್ನಾಗಿದೆ, ಪ್ರತಿಯೊಂದು ತೋರಿಸ್ತಾರೆ. ಡಮ್ಮಿ ಕ್ಯಾಂಡಿಡೇಟ್ ಗಳನ್ನ ಯಾರನ್ನು ತೋರಿಸಲ್ರು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವರು ಕಾನ್ಫರೆನ್ಸ್ ಗಳು ಅಟೆಂಡ್ ಮಾಡಿರೋದು ನೋಡಿದ್ದಾರೆ. ಕುಮಾರಸ್ವಾಮಿ ಮಾಡಿರೋದು ಎಲ್ಲಿ ತೋರಿಸಿ ಸ್ವಾಮಿ. ಅವ್ರ ಡಿಸ್ಟಿಕ್ ಅಲ್ಲಿ ಏನ್ ಮಾಡಿದ್ದಾರೆ, ರಾಮನಗರದಲ್ಲಿ ಏನ್ ಮಾಡಿದ್ದಾರೆ, ಕನಕಪುರಕ್ಕೆ ಬಂದ್ ಮಾಡವ್ರೆ ತೋರಿಸಿ. ಕನಕಪುರನು ಕಂಪೇರ್ ಮಾಡಿ, ರಾಮನಗರನು ಕಂಪೇರ್ ಮಾಡಿ. ಆಮೇಲೆ ಅವ್ರಿಗೆ ಒಂದು ಸ್ಥಿರವಾದ ಜಾಗ ಇಲ್ಲ, ಅವರು ಅಲೆಮಾರಿ, ಅವ್ರ ಇಡೀ ಕುಟುಂಬನೇ ಅಲೆಮಾರಿ. ಆಮೇಲೆ ಡಿಕ್ಲೇರ್ಡ್ ಆಗೋಯ್ತು. ಇವತ್ತು ನಾವು ಕುಮಾರಸ್ವಾಮಿ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರದ್ದು ಪೂರ್ತಿ ಅವ್ರದ್ದು ವಂಶವೃಕ್ಷನೇ ಎಲ್ಲ ಕರ್ನಾಟಕ ಅಲ್ಲ ಇಡೀ ಇಂಡಿಯಾದಲ್ಲೇ ನೋಡ್ಬಿಟ್ಟಿದ್ದಾರೆ. ಅವ್ರದ್ದೇನಿದ್ರು ಫ್ಯಾಮಿಲಿ ಅಷ್ಟೇ ಅವ್ರದ್ದು. ಅವ್ರನ್ನ ನಾವು ನಮ್ ಶಿವಕುಮಾರ್ ಬಗ್ಗೆ ಮಾತಾಡೋಕೆ ಅವ್ರಿಗೆ ನೈತಿಕತೆ ಹಕ್ಕೇ ಇಲ್ಲ. ಅವ್ರಿಗೆ ನಿಮ್ಮ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅನ್ನೋದಕ್ಕಿಂತ ಮುಖ್ಯಮಂತ್ರಿ ಒಡನಾಟ ಹೇಗಿದೆ ಸರ್? ನಮ್ಗೆ ನಾವೇಂತ ಶಿವಕುಮಾರ್ ಅವ್ರ ಪಕ್ಕ ಕೂತಿಲ್ಲ. ಅವ್ರು ಶಿವಕುಮಾರ್ ಅವರು ನಮ್ಮನ್ನು ದೃಷ್ಟಿಸ್ ನೋಡಲ್ರು, ನಾವು ಅವ್ರು ನೋಡಲ್ಲ. ನಾವು ಅಭಿಮಾನಿ ಅಷ್ಟೇ, ಬರೀ ಅಭಿಮಾನಿ. ಬಂದಾಗೆಲ್ಲ ಸಿಗ್ತೀರಿ ಸರ್? ನಮ್ಗೆ ಏನಿದ್ರು ಡಿ ಕೆ ಸುರೇಶ್. ಇಡೀ ನಮ್ಮ ಕನಕಪುರದಲ್ಲಿ ಮನೆಗೊಬ್ಬ ಮಗ, ಇವಾಗ ಮನೆಗೆ ಎಷ್ಟು ಜನ ಮಕ್ಳವ್ರೆ ಅಂದ್ರೆ ಒಂದು ಅಡಿಷನ್ ಆಯ್ತದೆ. ಯಾರು? ಡಿ ಕೆ ಸುರೇಶ್. ಕಷ್ಟ ಅಂದಾಗ ಟಕ್ನೋದೇಟ್ಗೆ ಆಗ್ಲಿ ಅರ್ಧ ಗಂಟೆ ರಾತ್ರಿ ಆಗ್ಲಿ ಅವ್ರು ಬರಕ್ ಆಗ್ಲಿಲ್ಲ ಅಂದ್ರು ಬೇರೆಯವ್ರನ್ನ ಕರ್ಸಿ ಅವ್ರ ಮನೆ ಸಮಸ್ಯೆ ಬಗೆಹರಿಸ್ತಾರೆ. ಡಿ ಕೆ ಸುರೇಶ್ ಅಂದ್ರೆ ಅವರು ಕೆಂಪೇಗೌಡರ ಮಗ ಅಲ್ಲ, ಇಡೀ ನಮ್ಮ ಕನಕಪುರದ ಮನೆ ಮಗ. ಎಲ್ಲಾರು ಅಷ್ಟು ಪ್ರೀತಿಸ್ತಾರೆ. ಅಜ್ಜಿದಿರಿಂದ ಹಿಡಿದು ಮುದ್ಕಿದಿರಿಂದ ಹುಡುಗರಿಂದ ಹಿಡಿದು ಬಾಸ್ ಅಂತಾರೆ. ಅವ್ರನ್ನ ಲೀಡ್ರ MP ಅಂತಾನು ಕರೆಯಲ್ರು, ಏನು ಅಂತ ಕರೆಯಲ್ರು, ಬಾಸ್ ಸೂರಿ ಅಂತಾರೆ. ಹಂಗಂದಾಗ ಅವ್ರಿಗೆ ಸಂತೋಷ. MP ಅಂದ್ರೆ ಅವ್ರಿಗೆ ಸಂತೋಷ ಇಲ್ಲ, ಸೂರಿ ಅಂದ್ರೆ ಸಂತೋಷ, ಬಾಸ್ ಅಂದ್ರೆ ಸಂತೋಷ. ಆತರ ನಾವೆಲ್ಲ ಸೂರಿ ಅವರು ಹೆಂಗೆ ಹೇಳ್ತಾರೆ ಹಂಗೆ. ಶಿವಕುಮಾರ್ ನಮ್ಗ್ ಗೊತ್ತಿಲ್ಲ. ಏನ್ ಯಾವ ರೀತಿ ವಿಶ್ ಮಾಡ್ತೀರಾ ನೂತನ ಮುಖ್ಯಮಂತ್ರಿಗಳು? ಸರ್, ನಮ್ಮ ಆಯುಸ್ಸು ಅವ್ರಿಗೆ ಕೊಟ್ಬಿಡ್ತೀವಿ. ಯಾಕೆ? ಸಾವಿರಾರು ಜನಕ್ಕೆ ಅವರು ಅನ್ನ ಹಾಕ್ತಾರೆ, ಒಳ್ಳೇದ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದೇ ಒಂದು ಮೀಡಿಯಾದವ್ರು ತಪ್ಪು ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಒಬ್ಬರ ಹೆಸರೇ ಹೇಳ್ತಾರೆ 5 ಗ್ಯಾರಂಟಿಗೆ. ಇಬ್ರು ಸೈನ್ ಮಾಡವ್ರೆ. ಡಿ ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಇಲ್ಲ. 50-50 ಲೀಡರ್ಸ್ ಇವ್ರು ಇಬ್ರು. ಬರೀ ಒಬ್ಬರ ಹೆಸರು ಹೇಳ್ಬಾರ್ದು ಮೀಡಿಯಾದವರು. ಇವರು ಶ್ರಮ, ಅವರು ಒಂದು ಇದು ಅವತ್ತಿನ ಹೆಸರು. ಆಮೇಲೆ ಅವ್ರದ್ದು ತಲೆ ಇದೆ, ಸಿದ್ದರಾಮಣ್ಣವ್ರದ್ದು ತಲೆ ಇದೆ. ಸಿದ್ದರಾಮಣ್ಣವ್ರು ಕಳಿಯಂಗಿಲ್ಲ, ಬಹಳ ಸೀನಿಯರ್ ಮೋಸ್ಟ್ ಲೀಡರು, ಒಂದು ಒಳ್ಳೆ ತತ್ವ ಸಿದ್ಧಾಂತದಲ್ಲಿ ಬಂದಿರೋರು ಅವರು. ಇವ್ರಿಲ್ಲ ಅಂದಿದ್ರೆ ಅವ್ರಿಲ್ಲ. ಸರ್, ಎಷ್ಟು ಸ್ಮೂತ್ ಆಗಿ ಎಕ್ಸಿಟ್ ಆದ್ರು ಅಂದ್ರೆ ಒಬ್ಬ ತನ್ನ ಸ್ಥಾನವನ್ನ ಹೆಂಗ್ ಬಿಟ್ಕೊಡ್ಬೇಕು ಅನ್ನೋದಕ್ಕೂ ಸಿದ್ದರಾಮಯ್ಯ ಅವರು ಉದಾಹರಣೆ ಆದ್ರು. ಏನಂತೀರಾ ಅವ್ರ ಬಗ್ಗೆ? ಬಹಳ ಸಂತೋಷ ಆಗುತ್ತೆ ಸರ್. ಜೊತೆಯಿಂದಾನೇ ಅವ್ರು ಬಂದ್ರು. ಜೊತೆಲಿ ಯಾವ್ಯಾವ ಟೈಮ್ ಏನೇ ಜನ ಮೀಡಿಯಾ ಇಲ್ದೇ ಇರೋದೆಲ್ಲ ಸೃಷ್ಟಿ ಮಾಡಿದ್ರು. ಅವ್ರನ್ನ ರಾವಣ ಅಂತ ಸೃಷ್ಟಿ ಮಾಡಾಕ್ಬಿಟ್ರು ಅವರು. ಅದೆಲ್ಲ ಸುಳ್ಳು. ಶಿವಕುಮಾರ್ ಸಿದ್ದರಾಮಯ್ಯನವರು ಅವ್ರಿಬ್ರು ಒಡನಾಟದಿಂದ, ಅವ್ರಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಂದ ಇವತ್ತು ಕರ್ನಾಟಕದ ಜನ ಸುಭಿಕ್ಷೆ ಆಗವ್ರೆ. ಬಿಜೆಪಿಗೆ ವೋಟ್ ಹಾಕ್ಬಿಟ್ಟು ನೋಡಿದಿರಿ, ನೋಟ್ ಬ್ಯಾನ್ ಮಾಡಿದ್ರು. ಸಿಕ್ಕಾಬಿಟ್ಟೆ ಜನ ಕಷ್ಟ ಅನ್ಭವಿಸಿದ್ರು. ದುಡ್ಡಿರೋರೆಲ್ಲ ರಾಯಲ್ ಆಗವ್ರೆ. ಬಡವರು, ಮಿಡಲ್ ಕ್ಲಾಸ್ ಪೀಪಲ್ ಈ ಬಿಜೆಪಿ ಅವ್ರು ಮಾಡೋದಂತ ಕೆಲಸದಿಂದ ಬಹಳ ಈ ಹೆಣ್ಣಿನ ಮೇಲೆ ದುಡ್ಡು ಮಾಡ್ಬಿಟ್ರು ಕರೋನಾ ಬಂದಾಗ. ನಾನು ಅವಾಗ ಮನೆ ಕಟ್ಬೇಕಾದ್ರೆ ಕಾಲೇಜ್ ಲೆಕ್ಚರರ್ಸ್ ಬಂದ್ಬಿಟ್ಟು ಬಣ್ಣ ಹೊಡಿತಾ ಇದ್ರು. ಸ್ಕೂಲ್ ಮೇಸ್ಟ್ರುಗಳು ತರಕಾರಿ ಮಾಡ್ತಾ ಇದ್ರು. ಅಂತ ಪರಿಸ್ಥಿತಿಗೆ ತಂದು ಮಡಗ್ಬಿಟ್ರು. 5 ಗ್ಯಾರಂಟಿ ಯಾಕೆ ಕೊಟ್ರು ಅಂತ ಕೇಳಿದ್ರು. ಇವತ್ತು ಎಲ್ಲ ಸಿಟಿಲಿ ಇದ್ದವರೆಲ್ಲ ಪಾಪ ಹಳ್ಳಿಗಳಿಗೆ ಬಂದ್ಬಿಟ್ಟಿದ್ರು. ತಿರ್ಗಾ ಅವ್ರು ಪಿಕಪ್ ಆಗ್ಬೇಕು ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಶಕ್ತಿ ಬೇಕು. ಆ ಶಕ್ತಿ ಏನು ಅಂದ್ರೆ ಒಂದು ಫ್ಯಾಮಿಲಿಗೆ ಇವತ್ತು 2 ತಿಂಗಳಿಗೆ ಒಂದು ವರ್ಷಕ್ಕೆ 2.5 ಲಕ್ಷ ರೂಪಾಯಿ ಅವ್ರ ಮನೆಗೆ ಹೋಗುತ್ತೆ. 5 ಗ್ಯಾರಂಟಿಯಿಂದ 2.5 ಲಕ್ಷ. ಏನಕ್ಕೆ ಮಾಡಿದ್ರು? ಅವರು ಕಷ್ಟದಲ್ಲಿದ್ದಾರೆ, ಕೆಳಮಟ್ಟದ ಜನ. ಅವ್ರಿಗೆ ನಾವು ಒಂದು 5 ವರ್ಷ ಅವ್ರಿಗೆ ನಾವು ಸವಲತ್ತನ್ನು ಕೊಟ್ರೆ ಸ್ವಲ್ಪ ಪಿಕಪ್ ಆಯ್ತಾರೆ. ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಬಿಟ್ಟು ಬಡವ್ರ ಪಕ್ಷ ಕಾಂಗ್ರೆಸ್ ಪಕ್ಷ. ಬಡವ್ರಿಗೋಸ್ಕರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವ್ರಿಬ್ರು ಸೇರಿ ಬಡವ್ರನ್ನ ಉಳಿಸಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಜನರಲ್ ಆಗಿ ತಗೋಬೇಕಾದ್ರೆ ಥ್ರೂ ಔಟ್ ಇಂಡಿಯಾ ಮೊದ್ಲು ಬಡವ್ರು ಎಷ್ಟಿದ್ರು ಅಂತಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಈಗ 23% ಕಾಂಗ್ರೆಸ್ ಅಲ್ಲಿ ಇದ್ದಾಗ ಈಗ 24.5 ಕೋಟಿ ಆಗಿದ್ದಾರೆ ಬಡವರು. ಕಾಂಗ್ರೆಸ್ ಪಕ್ಷ ಇದ್ದಾಗ ಬಡವರು ಕಮ್ಮಿ ಇದ್ರು,
ಈಗ 1.5% ಜಾಸ್ತಿ ಆಗಿದ್ದಾರೆ. ಇದು ಇಂಟರ್ನ್ಯಾಷನಲ್ ಸರ್ವೆ. ಸಿದ್ದರಾಮಯ್ಯ ಶಿವಕುಮಾರ್ ಇಬ್ರು ಈ ಕಾಂಗ್ರೆಸ್ ಜನ ಕಾಂಗ್ರೆಸ್ ಕೈ ಹಿಡಿಲಿಲ್ಲ ಅಂತಿದ್ರೆ ಜನ ಬಡವರು ಮಿಡ್ಲ್ ಕ್ಲಾಸ್ ಪೀಪಲ್ ಸತ್ತೋಯ್ತಾ ಇದ್ರು. ನೀವ್ ಹೇಳ್ತಿರೋದು ಬಿಜೆಪಿ ಭಾವನೆಗಳ ಜೊತೆ ಆಟ ಆಡುತ್ತೆ, ಕಾಂಗ್ರೆಸ್ ಅಭಿವೃದ್ಧಿ ಮಾಡಿ ತೋರಿಸುತ್ತೆ. ಸತ್ಯ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.